ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಸಾಲಿಗ್ರಾಮ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ತಮ್ಲೈನ್ ನೋಡ ನಿಮಗೆ ಗೊತ್ತಾಗಿರುತ್ತೆ. ಆಲ್ರೆಡಿ 12 ಗಂಟೆ ಆಗಿದೆ ಗೈಸ್. ತುಂಬ ಬಿಸಿಲು. ಬಸ್ ಸ್ಟಾಪ್ ಇದೇನೆ, ಇಲ್ಲೇ ಬಸ್ ನಿಲ್ಲಿಸೋದು. ಬಟ್ ಇವಾಗ ಈ ಟೈಮ್ಗೆ ಬಸ್ ಇಲ್ಲ. ಯಾವುದಾದ್ರೂ ಬೈಕ್ ಅಡ್ಡೆ ಹಾಕ್ಕೊಂಡು ಹೋಗೋಣ ಗೈಸ್. ಅದು ಹಸು ಹಾಕೊಂಡು ಹೋಗ್ತಾ ಇದ್ದಾರೆ ಗೈಸ್. ಅದು ಅಲ್ಲಿ ರೋಡ್ ಇದೆಯಲ್ವಾ, ಆ ರೋಡು ನಮ್ಮ ಗದ್ದೆಗೆ ಹೋಗೋ ರೋಡು. ಅದು ಫಿಲ್ಟ್ರ್ ವಾಟರ್ ಇದೆ ನಮ್ಮೂರಲ್ಲಿ. ನೋಡಿ, ಫಿಲ್ಟ್ರ್ ವಾಟರ್ ಇದೆ. ಯಾವ ಒಂದು 2 ಬೈಕ್ ಬರ್ತಾ ಇದೆ. ನಮ್ಮ ಅಪ್ಪಾಜಿನೂ ಬರ್ತಾ ಇದೆ ಗೈಸ್. ನಮ್ಮ ಅಪ್ಪಾಜಿ ಗೈಸ್ ಅಲ್ಲಿ ಗದ್ದೆ ಹತ್ರ ಹೋಯ್ತೈತೆ. ಬೋರ್ವೆಲ್ದು ಕರೆಂಟ್ ಬರ್ತದಂತೆ ತೆಂಗಿನ ಗಿಡಕ್ಕೆ ನೀರು ಹಾಯ್ಸೋಕ್ಕೆ ಅಂತ ಹೇಳಿ. ಅಪ್ಪಾಜಿ ನೋಡಿ ಅಲ್ಲಿ ಹೋಗ್ತಾ ಐತೆ TVS ಬೈಕಲ್ಲಿ. ಶರ್ಟು ಹಾಕಿಲ್ಲ, ಬಿಸಿಲು, ಬರೀ ಬನಿನಲ್ಲಿ ಹೋಯ್ತಾ ಐತೆ. ಯಾವಾದರೂ ಬೈಕ್ ಬಂದರೆ ನೋಡಬೇಕು ಗೈಸ್. ತುಂಬ ಜನ ಯಾರಾದರೂ ಬರ್ತಾ ಇದ್ದಾರೆ. ಆಟೋ ಯಾವ್ದಾದ್ರು ಬಂದರೆ ಸಾಕು ಇವಾಗ. ಇಲ್ಲ, ನನ್ನ ತುಂಬ ವ್ಲಾಗ್ಸಲ್ಲಿ ನೋಡೇ ಇರ್ತೀರಾ. ಸಾಲಿಗ್ರಾಮ ಬಸ್ ಸ್ಟಾಪ್ ತೋರಿಸೇ ಇರ್ತೀನಿ ನೋಡಿ. ನಮ್ಮ ಸಾಲಿಗ್ರಾಮ ಬಸ್ ಸ್ಟಾಪ್ ಇಲ್ಲಿ ಕೇಳಿಸಲ್ಲ. ತುಂಬ ವೆಹಿಕಲ್ಲು ಆ್ಯಂಡ್ ಬಸ್ಸು, ಜನಗಳ ಸೌಂಡು. ನನಗೆ ಹೊರಗಡೆ ಬಂದು ವ್ಲಾಗ್ ಮಾಡಬೇಕು ಅಂತ ಹೇಳಿದ್ರೆ ಮೈಕ್ ತೊಗೋಬೇಕು. ಆದಷ್ಟು ಬೇಗ ತಗೊಳ್ಳೋಣ. ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ತೊಗೊಂಡು ಆಮೇಲಿಂದ ಮೈಕು, ರಿಂಗ್ ಲೈಟ್ ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸೈಬರ್ಗೆ ಹೋಗ್ತಾ ಇದ್ದೀನಿ. ಬನ್ನಿ, ಕಾಲೇಜ್ ಹುಡುಗಿರು ಕೆಲಸ ಏನೋ ಗೊತ್ತಿಲ್ಲ. ಬಸ್ ಸ್ಟಾಪ್ ಅಂದರೆ ಕೆರಳಾಪುರ ಬಸ್ ಇಲ್ಲಿ ತುದಿಲೇ ಬರೋದ್ರಿಂದ ಮೋಸ್ಟ್ಲಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಬಸ್ ಸ್ಟಾಪ್ ಹತ್ರನೇ ಸೈಬರ್ ಇದೆ, ಅಲ್ಲಿದ್ದೀನಿ ನಾನಿವಾಗ. ಸೈಬರಲ್ಲಿ ಯಾಕೋ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆನ್ಸರ್ ಮಾಡಿದ್ರು SLC ಮಾರ್ಕ್ಸ್ ಕಾರ್ಡ್ ಬೇಕು ಆ್ಯಂಡ್ ಆಧಾರ್ ಕಾರ್ಡ್ ಮತ್ತು ಆದಾಯ ಜಾತಿ ಪ್ರಮಾಣ ಪತ್ರ ಬೇಕು. 3 ಇದ್ದರೆ ಅಪ್ಲಿಕೇಶನ್ ಹಾಕ್ತೀವಿ ಅಂತ. ನಾನು ಆಲ್ರೆಡಿ ರಾಂಗ್ ಆಗಿ ಹೇಳಿಬಿಟ್ಟಿದ್ದೆ. BBMP ಕಾಲೇಜ್ ಇದೆ ಅಂತ. ಅದು BMPನ ಏನೋ ಇದೆ. ರಮ್ಯಾ ಜಗತ್ತು ಅವರು ಯೂಟ್ಯೂಬಲ್ಲಿ ಹಾಕಿದ್ದಾರಲ್ಲ, ಅದನ್ನು ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು BBMP ಅಂತ ಹೇಳಿದೆ. ಅವ್ರನ್ನ ಅಲ್ಲಿ ಹೋಗಿ ಕೇಳಿದ್ರೆ ಯಾವುದೂ ಕಾಲೇ ಆಗಿಲ್ಲ ಅಂದರು. ನನಗೆ ಫುಲ್ ಶಾಕ್ ಆಯಿತು. ಆವಾಗ ಮತ್ತೆ ಯೂಟ್ಯೂಬ್ಗೆ ಹೋಗಿ ಅವ್ರ ವೀಡಿಯೋ ಓಪನ್ ಮಾಡ್ಕೊಂಡು ನೋಡಿದಾಗ ಗೊತ್ತಾಗಿದ್ದು ಪೋಸ್ಟ್ ಆಫೀಸ್ ಜಾಬು ಅಂತ. ಆಗ ಮತ್ತೆ ಹೋಗಿ ಅವರಿಗೆ ಪೋಸ್ಟ್ ಆಫೀಸ್ದು ಅಂತ ಹೇಳಿದೆ. ಆವಾಗ ಕಾಲ್ ಆಗಿದೆ ಅಂತ ಹೇಳಿ ಡಾಕ್ಯುಮೆಂಟ್ ಹೇಳಿದ್ರು. ನಾನು ವಾಸಸ್ಥಳ ತಂದಿದ್ದೀನಿ, ಆದಾಯದ್ದು ತಂದಿದ್ದೀನಿ. ಅದು ಎಕ್ಸ್ಪೈರಿ ಡೇಟ್ ಮುಗಿದೋಗ್ಬಿಟ್ಟಿದೆ. ಆದಾಯ ಪ್ರಮಾಣ ಪತ್ರದಲ್ಲಿ ಜಾತಿನೂ ಮೆನ್ಷನ್ ಆಗಿರುತ್ತಂತೆ. ಸೊ SC STಗಳಿಗಾದರೆ ಬೇರೆ ಬೇರೆ ಸಪ್ರೇಟ್ ಇರುತ್ತೆ. ನಮಗೆ ಜನರಲ್ ಅವ್ರಿಗೆ ಒಟ್ಟಿಗೆ ಮೆನ್ಷನ್ ಆಗಿರುತ್ತಂತೆ. ನನ್ನ ಹತ್ರ ಇಲ್ಲ. ಈಗ ಅದನ್ನು ಬೇರೆ ಮಾಡಿಸ್ಬೇಕು, ನಾನು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಸೈಬರಲ್ಲಿ ಕೇಳ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಕೇಳ್ಕೊಂಡು ಇವಾಗ ಮನೆಗೆ ಹೋಗ್ತೀನಿ. ಯಾಕಂದರೆ ಒಂದು ಡಾಕ್ಯುಮೆಂಟ್ ಇಲ್ಲ ಅಂದ್ರೂ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಊರಿಗೆ ಹೋಗ್ತೀನಲ್ವ, ಹೆಂಗಿದ್ರು ಇನ್ನೊಂದು 3 ಡೇಸು. ಸೈಬರ್ಗೆ ಹೋಗಿ ಚೆಕ್ ಮಾಡಿಸೋಣ ಅಂತ ಈಗ ವ್ಲಾಗ್ ಮಾಡ್ತಾ ಇದ್ದೆ. ನಮ್ಮ ಊರವ್ರು ಸಿಕ್ಬಿಟ್ಟು ಏನು ಮಾಡ್ತಾ ಇದೆಯಾ ಅಂದರೆ ಅದಕ್ಕೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದೆ. ನನ್ನ ಹತ್ರ ಇವಾಗ ವಾಸಸ್ಥಳ ಇದೆ, ಆದಾಯ ಪ್ರಮಾಣ ಪತ್ರ ಮನೇಲಿದೆ. ಬಟ್ ಅದರಲ್ಲಿ ಜಾತಿನೂ ಕೂಡ ಮೆನ್ಷನ್ ಆಗಿರಬೇಕಂತೆ. ನಮ್ಮ ಜನರಲ್ ಅವ್ರಿಗೆ ಆದಾಯ ಮತ್ತು ಜಾತಿದು ಒಂದಕ್ಕೇ ಮೆನ್ಷನ್ ಆಗಿ ಬಂದಿರುತ್ತಂತೆ. SC STಗಳಿಗಾದರೆ ಸಪ್ರೇಟ್ ಇರುತ್ತಂತೆ. ನಂದು ಅದು ಆದಾಯ ಪ್ರಮಾಣ ಪತ್ರದಲ್ಲಿ ನಮ್ಮದು ಆದಾಯ ಎಷ್ಟಿದೆ ಇಯರ್ಲಿ ಅನ್ನೋದು ಮಾತ್ರ ಮೆನ್ಷನ್ ಆಗಿದೆ. ಇಲ್ಲಿ ಜಾತಿನೂ ಮೆನ್ಷನ್ ಆಗಬೇಕು ಅಂತ ಹೇಳಿದ್ರು. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಅದೊಂದಿಲ್ಲ, ಅದೊಂದು ಬೇಕು. SLC ಮಾರ್ಕ್ಸ್ ಕಾರ್ಡ್ ಇದೆ, ಆಧಾರ್ ಇದೆ, ಅದೊಂದು ಬೇಕು. ಮತ್ತು ಇನ್ನೊಂದು ಸೈಬರಲ್ಲಿ ಅವರು ಸ್ವಲ್ಪ ಬ್ಯುಸಿ ಇದ್ದರು, ಕರೆಕ್ಟಾಗಿ ಮಾತಾಡಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಸೈಬರ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಕೇಳಿಕೊಂಡು ಮತ್ತೆ ಮನೆಗೆ ಹೋಗ್ತೀನಿ. ಅದು ಹೆಂಗಿದ್ರು ಇನ್ನೊಂದು 3 ಡೇಸ್ ಗಂಗೂರಿಗೆ ಹೋಗ್ತೀನಲ್ಲ, ಅಲ್ಲೇ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಮಾಡಿಸಿ ಅಲ್ಲೇ ಪೋಸ್ಟ್ ಆಫೀಸ್ಗೆ ಅಪ್ಲಿಕೇಶನ್ ಹಾಕ್ತೀನಿ. ಯಾರ್ಯಾರು SLC ಆಗಿದೆ, ಎಕ್ಸಾಮ್ಸ್ ಇರಲ್ಲ, ಓನ್ಲಿ SLC ಮಾರ್ಕ್ಸ್ ಕಾರ್ಡ್ ಪರ್ಸೆಂಟೇಜ್ ಮೇಲೆ ಸೆಲೆಕ್ಷನ್ ಆಗುತ್ತಂತೆ. ಸೊ ಯಾರ್ಯಾರು SLC ಮಾಡ್ಕೊಂಡಿದ್ದೀರಾ ಅವರು ಪೋಸ್ಟ್ ಆಫೀಸ್ ಜಾಬ್ಗೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ. ಬನ್ನಿ, ಇವಾಗ ಇನ್ನೊಂದು ಸೈಬರ್ಗೆ ಹೋಗ್ತೀನಿ. ಇಲ್ಲಿ ಕೆಳಗಡೆ ನಿಂತಿದ್ದೀನಿ. ಹೋಗ್ಬಿಟ್ಟು ವಿಚಾರಿಸ್ಕೊಂಡು ಪಾಪುಗೇನಾದರೂ ತೊಗೊಂಡು ಮನೆಗೆ ಹೋಗ್ತೀನಿ. ಕೇಳು, ಇವತ್ತು ನನ್ನ ಕ್ಲಾಸ್ಮೇಟ್ ಮೀಟ್ ಮಾಡಿದೆ, ರೋಡಲ್ಲಿ ಸಿಕ್ಕಿದ್ರು. ಹಾಗೆ ಮಾತಾಡಿಸ್ತಾ ಇದ್ದೀನಿ. ವಿಜಯ್ ಮತ್ತು ಅಂತ ನನ್ನ ಕ್ಲಾಸ್ಮೇಟ್ ಇವರು. ಆಯಿತು, ಯೂಟ್ಯೂಬಲ್ಲಿ ಬತ್ತೀಯಾ ನೋಡ್ಕೊ. ಅವ್ರನ್ನ ಮಾತಾಡಿಸ್ಕೊಂಡು ಆನ್ ದ ವೇ ಬೇಕ್ರಿಲೆಲ್ಲ ತೊಗೊಂಡು ಪಾಪುಗೆ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀನಿ. ಬಸ್ ಸ್ಟಾಪಲ್ಲಿ ಇದ್ದೀನಿ ಗೈಸ್. ನಮ್ಮೂರ ಅಣ್ಣ ಒಬ್ಬರು ಬಸ್ ಸ್ಟಾಪಲ್ಲೇ ಸಿಕ್ಕಿದ್ರು. ಅಲ್ಲಿ ಸೈಡಲ್ಲಿ ಬೈಕ್ ಹಾಕ್ತಾರಲ್ವ, ಅಲ್ಲಿ ಹಾಕಿದ್ರು. ಅವರು ಹಾಲು ತೊಗೋತಾ ಇದ್ರು, ನಾನು ಹಾಲು ತೊಗೋತಾ ಇದ್ದೆ. ಊರಿಗೆ ಹೋಗ್ತೀರಾ, ಒಂದು ಸ್ವಲ್ಪ ಕರ್ಕೊಂಡು ಹೋಗಿ ಅಂದೆ. ಒಂದು 10 ನಿಮಿಷ ಕೆಲಸ ಆಗುತ್ತೆ ಅಂದರು. ಅದಕ್ಕೆ ಬಸ್ ಸ್ಟಾಪಲ್ಲೇ ಇರ್ತೀನಿ ಅಣ್ಣ, ಕರ್ಕೊಂಡು ಹೋಗಿ ಅಂತ ಅಂದಿದ್ದೀನಿ. ನೋಡೋಣ, ಅಣ್ಣ ಬಂದರೆ ಅಣ್ಣನ ಬೈಕಲ್ಲೇ ಹೋಗ್ತೀನಿ. ಇಲ್ಲ ಅಂದರೆ ಯಾವುದಾದ್ರೂ ಆಟೋ
ಸ್ಟ್ಯಾಂಡಲ್ಲಿ ಹೋಗಿ ನೋಡ್ತೀನಿ, ಆಟೋ ಇದ್ದರೆ ಆಟೋಗೆ ಹೋಗ್ತೀನಿ ಗೈಸ್. ಯಾಕಂದರೆ ಈ ಟೈಮಿಂಗ್ಸ್ಗೆ ಬಸ್ ಇಲ್ಲ ನಮ್ಮೂರಿಗೆ, ಅದಕ್ಕೆ ಇವತ್ತು ಬಂದು ಕೆಲಸ ಆಗಲೇ ಇಲ್ಲ, ಸುಮ್ಮನೆ ಹೋಗ್ತಾ ಇದ್ದೀನಿ. ಸುಮ್ಮನೆ ಬಂದಿದ್ದು ಅನಿಸುತ್ತೋ, ಸುಮ್ಮನೆ ಬಂದಂಗೆ ಆಯಿತು. ಆದರೆ ನನ್ನ ಫ್ರೆಂಡ್ಗಳು ಸಿಕ್ಕಿದ್ದಲ್ವ, ಫ್ರೆಂಡ್ಗಳನ್ನ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ, ಅಣ್ಣ ಬೈಕಲ್ಲಿ ಕರ್ಕೊಂಡು ಹೋಗ್ತಾರಾ ಅಥವಾ ಆಟೋದಲ್ಲಿ ಹೋಗ್ತೀನಿ ಅಂತೇಳಿ. ಪಾಪು ಬರೋಷ್ಟ್ರಲ್ಲಿ ಹೋಗಬೇಕು ಮನೆಗೆ ನಾನು, ಇಲ್ಲಾಂದರೆ ಬಂದರೆ ಅಳ್ತಾಳೆ, ನನ್ನನ್ನು ಬಿಟ್ಬಿಟ್ಟು ಹೋಗೈತೆ ಅಮ್ಮ ಅಂತ. ಅವ್ರು ಬರಲೇ ಇಲ್ಲ. ನನ್ನ ಫ್ರೆಂಡ್ ಅಕ್ಕ ಸಿಕ್ಕಿದ್ರು, ಶಶಿ ಅಕ್ಕ ಅಂತ. ಅವ್ರನ್ನ ಮಾತಾಡಿಸ್ಕೊಂಡು ನಮ್ಮೂರ್ದು ಆಟೋ ಇತ್ತು, ಆಟೋ ಹೊತ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್